ಈಗ ಪ್ರಪಂಚದಲ್ಲಿ ಬರೀ ಯುದ್ಧ, ಟೆರರಿಸಮು ಅದರ ಬಗ್ಗೆನೇ ಜಾಸ್ತಿ ಇರೋದ್ರಿಂದ ಈ ಸಿನಿಮಾ ಈಗ ರಿಲೀಸ್ ಮಾಡಬೇಕು ಅಂತ ನಮ್ಮ ಮನಸ್ಸಲ್ಲಿ ಬಂದು ಕಾಡಿಸ್ತಾ ಇತ್ತು. 100% ದಿಸ್ ಇಸ್ ಅ ರೈಟ್ ಟೈಮ್ ಟು ರಿಲೀಸ್. ಯಾಕಂದರೆ 20 years ಬ್ಯಾಕ್ ನಾವು ರಿಲೀಸ್ ಮಾಡಿದಾಗ ನಮಗೆ ಸಾಕಷ್ಟು ತೊಂದರೆಗಳಿತ್ತು ಮತ್ತು ಗೊತ್ತಾಗ್ತಾನೆ ಇರಲಿಲ್ಲ ನಮಗೆ. ಈ ಸಿನಿಮಾ ರಿಲೀಸ್ ಆದಾಗ ನಮಗೆ ಸಿಕ್ತಂಥ ಆವಾಗ ಹೆಲ್ಪ್ ಮಾಡಿದಂಥ ಪತ್ರಕರ್ತರು ನಮ್ಮ ವಾಸಣ್ಣ ಎಲ್ಲ ಇಲ್ಲೇ ಇದ್ದಾರೆ, ತುಂಬ ಸಹಾಯ ಮಾಡಿದ್ರು. ಇವತ್ತಿನ ಜನ್ರೇಷನ್ಗೆ ಆ್ಯಕ್ಚುಲಿ ಈ ಸಿನಿಮಾ ಬಗ್ಗೆ ತಿಳಿಸ್ಬೇಕು ಅಂತಲೇ ಮತ್ತೆ ಏನು ನಡೀತಿದೆ ಇವತ್ತಿನ ದಿನ ಅಂತ ಹೇಳಿ ಅದಕ್ಕೋಸ್ಕರ ರಿಲೀಸ್ ಮಾಡ್ತಿದ್ದೀವಿ. ಈಗ ನಮ್ಮ ಕುಮಾರ್ ಸರ್ನ ಕರಿತೀನಿ. ಆವಾಗ ಸೈನೈಡ್ ರಿಲೀಸ್ ಆದಾಗ GS ಶಿವರುದ್ರಪ್ಪನವರಾಗಲಿ, ಚಂದ್ರಶೇಖರ್ ಕಂಬಾರರಾಗಲಿ, ಗಿರೀಶ್ ಕಾಸರವಳ್ಳಿಯವರಾಗಲಿ ಮತ್ತು ಗಿರೀಶ್ ಕಾರ್ನಾಡ್ರು, ಆರ್ ಅನಂತಮೂರ್ತಿಯವರು ನಮ್ಮ ಸಿನಿಮಾ ಬಗ್ಗೆ ಏನು ಹೇಳಿದ್ದಾರೆ ಅಂತೇಳಿ ಚುಟುಕವಾಗಿ ಒಂದು 5 minutesಲ್ಲಿ ಮುಗಿಸೋಕ್ಕೆ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ SK ಕುಮಾರ್ ಅಂತ. ನಾನೊಬ್ಬ ವೃತ್ತಿಯಿಂದ ನಿವೃತ್ತನಾಗಿರುವ, ಪ್ರವೃತ್ತಿಯಿಂದ ಇನ್ನೂ ನಿವೃತ್ತ ಆಗದೇ ಇರತಕ್ಕಂಥ ಒಬ್ಬ ಹಿರಿಯ KS ಅಧಿಕಾರಿ. ಎಲ್ಲ ಪತ್ರಗಳನ್ನು ತಾವು ದಯವಿಟ್ಟು ನೋಡಿ. ಇದು ಇವತ್ತಿಗೂ ಕೂಡ 19 ವರ್ಷಗಳ ಹಿಂದೆ ಬರೆದಂಥ ಪತ್ರಗಳು ಇವು ಇವತ್ತಿಗೂ ಕೂಡ ಎಷ್ಟೊಂದು ಪ್ರಸ್ತುತವಾಗಿದ್ದಾವೆ ಅನ್ನೋದನ್ನು ನನಗೆ ಗೊತ್ತಾಗ್ತದೆ. ಇದು ನಮ್ಮ ರಾಷ್ಟ್ರಕವಿಗಳಾದಂಥ ಡಾಕ್ಟರ್ GS ಶಿವರುದ್ರಪ್ಪನವರು ರಮೇಶ್ ಸರ್ಗೆ ಬರೆದಿರುವಂಥ ಪತ್ರ. ಪ್ರಿಯ ಶ್ರೀ ರಮೇಶ್ ಅವರಲ್ಲಿ, ನಿನ್ನೆಯ ದಿನ ಅಂದರೆ ಇದು 26/6/2006 ನಿಮ್ಮ ಸೈನೈಡ್ ಎಂಬ ಚಿತ್ರಕ್ಕೆ ನನ್ನನ್ನು ಆಹ್ವಾನಿಸಿ ಅದನ್ನು ವೀಕ್ಷಿಸುವ ಅವಕಾಶ ಹಾಗೂ ವ್ಯವಸ್ಥೆಯನ್ನು ತುಂಬ ವಿಶ್ವಾಸದಿಂದ ಮಾಡಿದ ನಿಮ್ಮ ಸೌಜನ್ಯಕ್ಕೆ ನಾನು ನಿಮಗೆ ತುಂಬ ಕೃತಜ್ಞನಾಗಿದ್ದೇನೆ. ಈ ನಿಮ್ಮ ಚಿತ್ರ ಕನ್ನಡದ ಚಲನಚಿತ್ರ ಪರಂಪರೆಯಲ್ಲಿಯೇ ಅತ್ಯಂತ ವಿಭಿನ್ನವೂ ವಿಶಿಷ್ಟವೂ ಆದ ಒಂದು ಪ್ರಯೋಗ ಮತ್ತು ಸಾಹಸವಾಗಿದೆ. ನಮ್ಮ ದೇಶದ ಸಮಕಾಲೀನ ಚರಿತ್ರೆಯ ಒಂದು ಕರಾಳ ಘಟನೆಯ ವಿವರವಾದ ವಿದ್ಯಮಾನಗಳನ್ನು ಅದರೊಂದಿಗೆ ಹೆಣೆದುಕೊಂಡ ವ್ಯಕ್ತಿಗಳ ಆತಂಕ, ತಲ್ಲಣ, ಹುಡುಕಾಟಗಳೊಡನೆ ಅತ್ಯಂತ ಬಿಗಿಯಾದ ಬಂಧದಲ್ಲಿ ನೀವು ನಿರೂಪಿಸಿರುವ ಕ್ರಮವು ಪ್ರೇಕ್ಷಕರನ್ನು ತಾವು ನೋಡುತ್ತಿರುವುದು ಸಿನಿಮಾ ಅಲ್ಲ, ಕಣ್ಣೆದುರಿಗೆ ಸಂಭವಿಸುತ್ತಿರುವ ಒಂದು ವಾಸ್ತವವೇ ಎಂಬ ಭ್ರಮೆಯಲ್ಲಿ ನಿಲ್ಲಿಸಿಬಿಡುತ್ತದೆ. ಹೀಗಾಗಿ ಈ ಚಿತ್ರದ ಪರಿಣಾಮ ಮತ್ತು ತೀವ್ರತೆ ಅತ್ಯಂತ ಗಾಢವಾದದ್ದು. ಯಾರೂ ಕೂಡ ನಟರೆಂದು ಅದು ಕೇವಲ ಅಭಿನಯವೆಂದು ಅನ್ನಿಸದಷ್ಟು ಸಹಜವಾಗಿದೆ ಈ ಚಿತ್ರದ ಭಾಷೆ ಮತ್ತು ಎಲ್ಲೂ ಬಿಗಿ ತಪ್ಪದೆ ನಿರ್ದಿಷ್ಟ ಗುರಿಯ ಕಡೆ ಧಾವಿಸುವಂತಹ ಈ ಚಿತ್ರದ ಘಟನಾವಳಿಗಳ ವೇಗ ನಿಮ್ಮ ಕಲೆಗಾರಿಕೆಗೆ ಸಾಕ್ಷಿಯಾಗಿದೆ. ಇದು ಮೂಲತಃ ಭಯೋತ್ಪಾದಕತೆ, ಟೆರರಿಸಂ ಕುರಿತ ಚಿತ್ರವಾದರೂ ಅದನ್ನು ನೀವು ನಿರೂಪಿಸಿರುವ ರೀತಿ ಅತ್ಯಂತ ಮಾನವೀಯವಾಗಿದೆ. ಅಷ್ಟೇ ಅಲ್ಲ, ಇಡೀ ಚಿತ್ರದ ಧೋರಣೆ ಹಿಂಸೆಯ ವಿರುದ್ಧವಾಗಿದೆ. ಶ್ರೀಲಂಕಾದಲ್ಲಿ ಶಾಂತಿ ನೆಲೆಸಲಿ ಎಂಬ ಆಶಯದೊಂದಿಗೆ ಮುಕ್ತಾಯಗೊಳ್ಳುವ ಈ ಚಿತ್ರದ ನಿಲುವು ಘನವಾದುದಾಗಿದೆ. ಇಂಥ ಒಂದು ಚಿತ್ರ ನಿರ್ಮಾಣದಲ್ಲಿ ತೊಡಗಿಕೊಂಡ ನಿಮಗೆ ಹಾಗೂ ಪಾಲುದಾರರಾದ ನಿಮ್ಮ ಸಂಗಡಿಗರೆಲ್ಲರಿಗೆ ಅಭಿನಂದನೆಗಳು. ನಿಮ್ಮ ವಿಶ್ವಾಸಿ GS ಶಿವರುದ್ರ. ನಂತರ ನಮ್ಮ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದಂಥ ಹಿರಿಯರು ಚಂದ್ರಶೇಖರ್ ಕಂಬಾರರು ಅವರು ಸನ್ಮಾನ್ಯ ಅಂಬರೀಷ್ ಅವರಿಗೆ ಅವರು ಕೇಂದ್ರ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಬರೆದಂಥ ಪತ್ರ ಇದು. ಮಾನ್ಯರೇ, ಇತ್ತೀಚೆಗೆ ಕನ್ನಡದಲ್ಲಿ ಅಪರೂಪಕ್ಕೆ ಸೈನೈಡ್ ಎಂಬ ಒಳ್ಳೆಯ ಚಿತ್ರ ಬಂತು. ಅದನ್ನು ನೋಡಿ ಪತ್ರಿಕೆಗಳು ಮುಕ್ತ ಕಂಠದಿಂದ ಪ್ರಶಂಸೆ ಮಾಡಿದ್ದಲ್ಲದೆ ಸಾರ್ವಜನಿಕರಿಂದಲೂ ಉತ್ತಮ ಪ್ರತಿಕ್ರಿಯೆ ಬಂತು. ಸ್ವಯಂ ನಾನೇ ಆ ಚಿತ್ರ ನೋಡಿ ಇದು ಆಸ್ಕರ್ ಪ್ರಶಸ್ತಿಗೆ ಯೋಗ್ಯವಾದ ಚಿತ್ರವೆಂದು ಹೇಳಿಕೆ ಕೊಟ್ಟಿದ್ದೆ. ಅಂಥದ್ದೊಂದು ಉತ್ಕೃಷ್ಟ ಚಿತ್ರ ಇಂಡಿಯನ್ ಪನೋರಮಕ್ಕೆ ಆಯ್ಕೆಯಾಗಿಲ್ಲವೆಂದು ತಿಳಿದು ಆಶ್ಚರ್ಯವಾಯಿತು. ದಯವಿಟ್ಟು ತಾವಾದರೂ ಪನೋರಮಕ್ಕೆ ಆಯ್ಕೆ ಮಾಡಿ ಸದರಿ ಚಿತ್ರಕ್ಕೆ ನ್ಯಾಯ ಒದಗಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ವಂದನೆಗಳೊಂದಿಗೆ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್. ನಂತರ
ನಮ್ಮ ಏಷ್ಯಾದಲ್ಲೇ ಒಂದು ಪ್ರಸಿದ್ಧ ಚಲನಚಿತ್ರ ನಿರ್ದೇಶಕರಾದಂಥ ಗಿರೀಶ್ ಕಾಸರವಳ್ಳಿ ಅವರಿಂದ ಒಂದು ಪತ್ರ. ಡಿಯರ್ ರಮೇಶ್, this is to congratulate you for making a beautiful film, Cyanide. It's a well-composed film wherein you display complete control over the medium. The attire and scene construction is absolutely fabulous. Good takings, good acting, beautiful camera work, tight screenplay. In essence, every department in your film has contributed its best. Normally, when a contemporary subject is taken up, the filmmaker tends to become dogmatic, giving no room for the audience's creative intervention. But fortunately, the documentary style that you have adopted does provide this autonomy to the viewer. What I like most in the film is your presentation. You create a space for a discerning viewer to ponder over the issue. I wish your film a success. I am sure it will represent Kannada cinema and Indian cinema in many festivals. Signed, Shri Girish Kasarwalli. ಶ್ರೀ ಸಿ ಆರ್ ಸಿಂಹಾರ್ ಅವರು ಕೂಡ ಅಂಬರೀಶ್ ಸರ್ ಅವರಿಗೆ ಒಂದು ಪತ್ರ ಬರೆದಿದ್ದಾರೆ. ಪ್ರೀತಿಯ ಶುಭಾಶಯಗಳು. ಅವರು ಕೇಂದ್ರ ಸರ್ಕಾರದ ಮಂತ್ರಿ ಪದವಿ ಅಲಂಕರಿಸಿದ್ದು ಅತ್ಯಂತ ಆನಂದ ತಂದಿದೆ. ಕೀರ್ತಿ ಹೀಗೆ ಹೆಚ್ಚಲಿ ಅಂತ ಕೂಡ ಅದರಲ್ಲಿ ಹಾರೈಸಿದ್ದಾರೆ. ನಂತರ ಈ ವರ್ಷದ ಅಂತಾರಾಷ್ಟ್ರೀಯ ಚಲನಚಿತ್ರ ಉತ್ಸವದ ಪನೋರಮಾ ವಿಭಾಗಕ್ಕೆ ಕನ್ನಡದ ನಾಯಿ ನೆರಳು ಆಯ್ಕೆಯಾಗಿರುವುದು ಸಂತೋಷ. ಸೈನೈಡ್ ಚಿತ್ರವನ್ನು ನಾನು ಕಂಡಾಗ ಅದು ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ರೀತಿಯ ಕೊಡುಗೆ ಎನಿಸಿತು. ತಾಂತ್ರಿಕವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿದೆ. ಈ ಚಿತ್ರವೂ ಕೂಡ ಪನೋರಮಾಗೆ ಆಯ್ಕೆಯಾಗುವುದು ಸೂಕ್ತ. ಈ ಕುರಿತು ತಾವು ಕ್ರಮವನ್ನು ಕೈಗೊಳ್ಳಬೇಕು ಎಂಬುದು ನನ್ನ ವಿನಂತಿ. ವಂದನೆಗಳೊಡನೆ, ಸಿ ಆರ್ ಸಿಂಹ. ನಂತರ ಆವಾಗಲೇ ಗಿರೀಶ್ ಕಾರ್ನಾಡ್ ಸರ್ ಅವರು ಒಂದು ಮೇಲ್ ಕಳಿಸಿದ್ದಾರೆ ಮಿಸ್ಟರ್ ಕ್ಯಾರಿ ಸಾನಿ ಅವರಿಗೆ. ಡಿಯರ್ ಕ್ಯಾರಿ, ಹೌ ಕುಡ್ ಐ ಬಿ ಸೋ ಫರ್ಗೆಟ್ಫುಲ್? A new Kannada film I would strongly recommend is Cyanide, a first film by A.R. Ramesh, which is based on the assassination of Sri Rajiv Gandhi. The best Kannada film this year by a long shot. Ramesh cell is 0944847217. I am also copying this email to him. If you could ring him direct, he could send you a DVD for viewing. I am trying to find out about them. Best wishes, ಗಿರೀಶ್. ಇದರ ನಂತರ ಆವಾಗ ಕರ್ನಾಟಕ ಚಲನಚಿತ್ರ ಮಂಡಳಿಯವರು ಕೂಡ ತುಂಬ ಅಭಿನಂದನೆ ಸಲ್ಲಿಸಿ ಅವರಿಗೆ ಬರೆದಿದ್ದಾರೆ. ಆಮೇಲೆ ನಮ್ಮ ಪ್ರೊಫೆಸರ್ ಮನು ಚಕ್ರವರ್ತಿ ಅವರು, ಪ್ರೊಫೆಸರ್ ಆಫ್ ಇಂಗ್ಲೀಷ್ ಆ್ಯಂಡ್ ಫಿಲಮ್ ಕ್ರಿಟಿಕ್, ಅವರು NMKRV ಕಾಲೇಜ್ನಲ್ಲಿ ಇದ್ದರು, ತಮಗೆಲ್ಲ ಗೊತ್ತಿದೆ. ಟು ಹೂಮ್ ಇಟ್ ಮೇ ಕನ್ಸರ್ನ್ ಅಂತ ಅವರೊಂದು ಬಹಳ ಪ್ರಶಂಸೆ ಪೂರ್ವಕವಾಗಿ ಬರೆದಿದ್ದಾರೆ. ಹ್ಯಾವಿಂಗ್ ಕನ್ಸಿಡರ್ಡ್ ದ ಮೋಡ್ ಆಫ್ ಸಿನಿಮ್ಯಾಟಿಕ್ ಎಕ್ಸ್ಪ್ರೆಷನ್ ವೆರಿ ಸೀರಿಯಸ್ಲಿ ಆಸ್ ಎ ಕಲ್ಚರಲ್ ಕ್ರಿಟಿಕ್, ಐ ಫೈಂಡ್ ಇಟ್ ನೆಸೆಸರಿ ಟು ಸ್ಟೇಟ್ ಇನ್ unequivocal terms that the Kannada film Cyanide should have chosen for the panorama purely on its own merits. The film is quite an achievement, not just as a Kannada film, but significantly enough as an Indian film. At a seminar on the film, stalwarts like Professor U.R. Ananthamurthy, the renowned Kannada writer, and Shri Girish Kasarwalli, the eminent filmmaker, and several others paid glowing tributes to the film. I sincerely wish and hope that the film Cyanide would gain an entry at the panorama. I am confident that serious viewers of cinema would find Cyanide very interesting. Signed, N. Manu Chakravarti.